ಎಲ್ಲರಿಗೂ ನಮಸ್ಕಾರ. ಸ್ಟೇಟ್ ಸಿಲೆಬಸ್ ಕನ್ನಡ ಸಬ್ಜೆಕ್ಟ್ 5th ಸ್ಟ್ಯಾಂಡರ್ಡ್ ಪಾಠ 1 ನನ್ನ ದೇಶ ನನ್ನ ಜನ. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕರಾವಳಿ ಸಮುದ್ರ ದಂಡೆ, ಘಟ್ಟ ಬೆಟ್ಟಗಳ ಸಾಲು, ಪರ್ವತ ದೊಡ್ಡ ಬೆಟ್ಟ, ಪ್ರತೀಕ ಪ್ರತಿರೂಪ ಚಿಹ್ನೆ, ಬಣ್ಣಿಸು ಹೊಗಳು, ಬಾವುಟ ಪತಾಕೆ, ಮನೋಭಾವ ಮನಸ್ಸಿನ ಭಾವನೆ, ವಿಶಾಲ ವಿಸ್ತಾರವಾದ ಅಗಲವಾದ, ಸುಳಿವು ಸುಳುಹು ಕುರುಹು ಜಾಳು, ಕೋರು ಅಂದ್ರೆ ವಿನಂತಿಸು, ನಾಡು ದೇಶ, ಫಲವತ್ತಾದ ಅಂದ್ರೆ ಸಾರವತ್ತಾದ, ಬಲಿದಾನ ಅಂದ್ರೆ ಆಹುತಿ, ಬಹು ಅಧಿಕ ಅನೇಕ, ಬೀಡು ಅಂದ್ರೆ ನೆಲೆ ಮನೆ, ಮೀರಿದ ದಾಟಿದ, ಸಂಕೇತ ಗುರುತು, ಹಬ್ಬು ಹರಡು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ? ಭಾರತವನ್ನು ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವು? ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಗಂಗಾ, ಯಮುನಾ, ಸಿಂಧು, ಕಾವೇರಿ, ಗೋದಾವರಿ ಮುಂತಾದ ನದಿಗಳು. ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವ್ಯಾವು? ಭಾರತದಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಇವೆ. ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದವರು ಕವಿ ಯಾರು? ನಮ್ಮ ರಾಷ್ಟ್ರಗೀತೆ ಜನಗಣಮನ. ಆ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟಾಗೂರ್. ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ. ಭಾರತೀಯರಲ್ಲಿ ಎಂಥ ಗುಣ ಸ್ವಭಾವಗಳಿವೆ? ಭಾರತೀಯರ ಗುಣ ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ಈ ಜನ ಶಾಂತಿ ಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ ಮತ ಭಾಷೆ ಮೀರಿದವರು. ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳು ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ, ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪ್ರಮುಖರು. ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಮೊದಲಾದ ಕವಿಗಳ ಬೀಡು ಭಾರತ. ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದರು, ಅರವಿಂದರ ಗೂಡಿದು. ಈ ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ. ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ದೇಶದ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ. ದಕ್ಷಿಣ ಪೀಠಭೂಮಿಯನ್ನು ಸಮುದ್ರಗಳು ಸುತ್ತುವರೆದಿವೆ. ಇದರ ಕರೆಕ್ಟ್ ಉತ್ತರ ಅಂದ್ರೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರೆದಿವೆ. ನಮ್ಮದು ಬಹುಭಾಷಾ ಹೊಂದಿರುವ ಸಣ್ಣ ದೇಶ, ನಮ್ಮದು ಬಹುಭಾಷಾ ಹೊಂದಿರುವ ದೊಡ್ಡ ದೇಶ. ಇನ್ನು ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಹಿಮಾಲಯ ಪರ್ವತ, ಕನ್ನಡ ಭಾಷೆ, ಕಾವೇರಿ ನದಿ, ಪಂಪ ಕವಿ, ಕ್ರೈಸ್ತ ಧರ್ಮ. ಇನ್ನು ಬಿಟ್ಟ ಸ್ಥಳ ತುಂಬಿರಿ. ನಮ್ಮ ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ಬಣ್ಣದ ಸಂಕೇತ ತ್ಯಾಗ, ಬಿಳಿಯ ಬಣ್ಣದ ಪ್ರತೀಕ ಶಾಂತಿ, ಹಸಿರು ಬಣ್ಣದ ಸೂಚಕ ಸಮೃದ್ಧಿ. ಸ್ವಂತ ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಗತಿ, ನಮ್ಮ ದೇಶದ ಪ್ರಗತಿಯಾಗಬೇಕು. ಸುತ್ತುವರೆ, ಸೈನಿಕರು ಶತ್ರುಗಳ ಕೋಟೆಯನ್ನು ಸುತ್ತುವರೆದಿರು. ಹಚ್ಚ ಹಸಿರು, ಮಳೆಗಾಲದಲ್ಲಿ ಭೂಮಿ ಹಚ್ಚು ಹಸಿರಾಗಿರುತ್ತದೆ. ಬಲಿದಾನ, ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನರು ಬಲಿದಾನವಾಗಿದೆ. ಬೀಡು, ನಮ್ಮ ನಾಡು ಕವಿಗಳ ಬೀಡು. ಇದು ಭೂಮಿ, ಮ ಒತ್ತಕ್ಷರ ಇಲ್ಲಿ ಬರುವುದಿಲ್ಲ. ಇದು ಶತ್ರುಗಳು, ಇದು ಈ ತರ. ಇನ್ನು ಬೀಡು, ನಮ್ಮ ನಾಡು ಕವಿಗಳ ಬೀಡು. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.